ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಪರಮ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರನ್ನು ಮಾಡಿದ್ದು ಅತ್ಯಂತ ಸೂಕ್ತ ಮತ್ತು ಅವರ್ಣನೀಯ. ಯಾಕಂದರೆ ಪರಮ ಪೂಜ್ಯರು ಇಡೀ ತನ್ನ ಬದುಕನ್ನು ಅಕ್ಷರಕ್ಕಾಗಿ, ಶಬ್ದಕ್ಕಾಗಿ, ಸಾಹಿತ್ಯಕ್ಕಾಗಿ ಮತ್ತು ಕಲಿಕೆಗಾಗಿ ಸಮರ್ಪಣೆ ಮಾಡಿದರು. ಅಂತಹ ಒಂದು ಶಿಕ್ಷಣ ಮಹರ್ಷಿಗಳು ಜೊತೆಯಲ್ಲಿ ಅಕ್ಷರವನ್ನು ಮಕ್ಕಳಿಗೆ ಒತ್ತಿ ಮಕ್ಕಳ ಬುದ್ಧಿ ವಿಕಾಸಕ್ಕೆ ಕಾರಣ ಆದವರು. ಅವರು ಕೇವಲ ಒಂದು ಧರ್ಮದ ಗುರುಗಳಂತೂ ಅಂತಕ್ಕಂಥ ದೃಷ್ಟಿಯಿಂದ ನೋಡಿದರೆ ವಸ್ತ್ರಕ್ಕೆ ನೋಡಿದರೆ ಗುರುಗಳ ಕಾಣಬಹುದು, ಆದರೆ ಸಾಹಿತ್ಯ ಅವರ ಸೇವೆಗೆ ನೋಡಿದರೆ ಅವರು ಬಹಳ ದೊಡ್ಡದಾಗಿರ್ತಕ್ಕಂಥ ಶಿಕ್ಷಣ ತಜ್ಞರು. ಆ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ದೃಷ್ಟಿಕೋನ ಅದು ಒಬ್ಬ ಸುಮ್ಮನೆ ಸಾಮಾನ್ಯ ವ್ಯಕ್ತಿಗೆ ಗುರುತಾಗೋದಿಲ್ಲ. ಅಂತಹ ಮಹನೀಯ ಪೂಜ್ಯರನ್ನು ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ದು ನಮ್ಮ ಜಿಲ್ಲೆಯ ಸಾಹಿತ್ಯ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರ ದೃಷ್ಟಿ ಹಾಗೂ ಅವರ ಗೆಳೆಯರ ಬಳಗ, ಕನ್ನಡ ಮನಸ್ಸುಗಳ ದೃಷ್ಟಿ ನಿಜವಾಗಲೂ ಕೂಡ ತೆರೆದ ದೃಷ್ಟಿದೆ ಅಂತ ನನಗನ್ನಿಸ್ತು. ಭಾಳಷ್ಟು ಜನರಿಗೆ ಚರ್ಮಚಕ್ಷು ಇರಬಹುದು, ಆದರೆ ಸಾಹಿತ್ಯಿಕವಾಗಿ ನೋಡಬೇಕಾಗಿದ್ದರೆ ಅಲ್ಲಿ ರಚನಾತ್ಮಕ ದೃಷ್ಟಿ ಬೇಕು, ಅದು ಜ್ಞಾನದ ದೃಷ್ಟಿ ಬೇಕು. ಅಂತಹ ಜ್ಞಾನದ ದೃಷ್ಟಿ ಇದ್ದಾಗ ಮಾತ್ರ ಇದೆಲ್ಲ ಕಾಣಿಸ್ತದೆ. ಪೂಜ್ಯರು ಮಾಡಿರ್ತಕ್ಕಂಥ ಕಾರ್ಯ ಸಣ್ಣದಿಲ್ಲ. ಇಡೀ ಜೀವನನೇ ಅನಾಥ ಮಕ್ಕಳಿಗಾಗಿ, ಬಡ ಮಕ್ಕಳಿಗಾಗಿ, ನಾನೊಬ್ಬನೇ ಸಾಹಿತ್ಯ ಓದಿ ಕುಂತಿದ್ರೆ ಸಾಲಲ್ಲ, ಸಾವಿರ ಲಕ್ಷ ಮಕ್ಕಳು ಹೊರಗಡೆ ಬರೀಬೇಕು ಅನ್ನತಕ್ಕಂತಹ ಪರಿಕಲ್ಪನೆ ಇದಕ್ಕಿಂತ ದೊಡ್ಡದು ಮತ್ತೇನಿರಬೇಕು. ಇದು ಯಾರಿಂದ ಸಾಧ್ಯ ಆಗ್ತಂದ್ರೆ ಒಂದು ರೂಮ್ನಲ್ಲಿ ಕುಂತು ಬರೀತಕ್ಕಂತಹ ಸಾಹಿತ್ಯಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದು ಕಾಲೇಜ್ನಲ್ಲಿ ನಾನು ಪ್ರೊಫೆಸರ್ ಅಂತ ಹೇಳ್ಕೊಳ್ತಕ್ಕಂಥ ವ್ಯಕ್ತಿಗೆ ಸಾಧ್ಯವಾಗುವುದಿಲ್ಲ. ಅದು ಕಾವಿಯ ವಸ್ತ್ರವನ್ನು ಧರಿಸಿ ಇಡೀ ತನ್ನ ಜೀವನವನ್ನು, ಇಡೀ ಬದುಕನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಜಂಗಮ ವ್ಯಕ್ತಿಗೆ ಮಾತ್ರ ಅದು ಶಕ್ಯದ. ಅಂಥದ್ದನ್ನು ಪರಮ ಪೂಜ್ಯರು ಮಾಡಿಸಿ ತೋರಿಸಿದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಯಾವ ಪ್ರಶಸ್ತಿ ಕೊಟ್ಟಿದ್ರು ಆ ಪ್ರಶಸ್ತಿಗಳು ಅವರಿಗೇನು ಗೌರವ ತರಲ್ಲ, ಆ ಪ್ರಶಸ್ತಿಗಳಿಗೆ ಗೌರವ ಇದೆ.